Hello students, welcome back to our English class. Dear students, in this class we will try to understand 8th standard English poem Beauty written by A.E. Shore. Dear students, ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಗೆ ಇರುವಂಥ ಬ್ಯೂಟಿ ಅನ್ನುವಂಥ ಅಂದರೆ ಸೌಂದರ್ಯ ಅನ್ನುವಂಥ ಪೋಯಮನ್ನು ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಪೋಯಮ್ ಟೈಟಲ್ ಬ್ಯೂಟಿ ಅಂತ, ಕನ್ನಡದಲ್ಲಿ ನಾವು ಇದನ್ನು ಸೌಂದರ್ಯ ಅಂತ ಕರಿತೀವಿ. ಹಾಗಾದರೆ ಬ್ಯೂಟಿ ಅಂದರೆ ಏನು, ಅಥವಾ ಯಾವುದಕ್ಕೆ ನಾವು ಸೌಂದರ್ಯ ಅಥವಾ ಯಾವುದಕ್ಕೆ ನಾವು ಸುಂದರ ಅಂತ ಕರಿತೀವಿ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಇಂಗ್ಲೀಷ್ ಕವಿಯಾಗಿರ್ತಕ್ಕಂಥ ಜಾನ್ ಕೀಟ್ಸ್ ಅವರು ಒಂದು ಕಡೆ ಹೇಳ್ತಾರೆ, ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್ ಅಂತ. ಒಂದು ಸುಂದರವಾಗಿರ್ತಕ್ಕಂಥ ವಸ್ತು ಅಥವಾ ಸುಂದರವಾಗಿರ್ತಕ್ಕಂಥ ಒಂದು ಅನುಭವ ಯಾವತ್ತೂ ಕೂಡ ಜೀವನದಲ್ಲಿ ಅದು ನಮಗೆ ಸಂತೋಷವನ್ನು ಕೊಡುತ್ತೆ, ಆನಂದವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅದು ಕ್ಷಣಿಕ ಮಾತ್ರವಲ್ಲ, ಜೀವನ ಪೂರ್ತಿ ಅದರ ನೆನಪುಗಳು ಕೂಡ ನಮ್ಮನ್ನು ಸಂತೋಷವಾಗಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನು ನೋಡಿದಾಗ ಅಥವಾ ಏನು ನಮಗೆ ಅನುಭವ ಆದಾಗ ಸಂತೋಷ ಆಗುತ್ತೋ, ಮನಸ್ಸು ಅಳ್ಕೊಳ್ಳುತ್ತೋ, ನಮ್ಮ ದುಃಖ ದುಮ್ಮಾನಗಳನ್ನು ಮರಿತೀವೋ ಅದಕ್ಕೆ ನಾವು ಸೌಂದರ್ಯ ಅಥವಾ ಬ್ಯೂಟಿ ಅಂತ ಕರಿಬಹುದು. ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಈ ಜಗತ್ತೇನಿದೆ, ಈ ಪ್ರಕೃತಿ ಏನಿದೆ, ಎಲ್ಲದರಲ್ಲೂ ಕೂಡ ಈ ಸೌಂದರ್ಯ ಅನ್ನುವಂಥದ್ದು, ಈ ಬ್ಯೂಟಿ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ. ಅದನ್ನು ನೋಡ್ತಾ ನೋಡ್ತಾ ನಾವು ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕಾಗತ್ತೆ, ಸಂತೋಷವಾಗಿ ನಾವು ಬದುಕನ್ನು ನಡೆಸಬೇಕಾಗತ್ತೆ. ಆದರೂ ಎಲ್ಲರಿಗೂ ಕೂಡ ಈ ಸೌಂದರ್ಯ ಯಾಕೆ ಕಾಣಿಸಲ್ಲ, ಜಗತ್ತಿನಲ್ಲಿರ್ತಕ್ಕಂಥ ಈ ಪ್ರಕೃತಿನಲ್ಲಿರ್ತಕ್ಕಂಥ ಸೌಂದರ್ಯವನ್ನು ಅನುಭವಿಸೋದಕ್ಕೆ ಎಲ್ಲರಿಗೂ ಯಾಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ಕೂಡ ಈ ಕವಿತೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಪೋಯಮಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಇವಾಗ ಲೈನ್ ಬೈ ಲೈನ್ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಪೋಯಮ್ನ ಫಸ್ಟ್ ಸ್ಟಾಂಜಾದಲ್ಲಿ ಏನು ಹೇಳ್ತಾರೆ ನೋಡಿ, ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್. ಈ ಸೌಂದರ್ಯ ಅನ್ನತಕ್ಕಂಥದ್ದು ಈ ಸೂರ್ಯನ ಬಿಸಿಲಿನಲ್ಲಿ, ಈ ಸೂರ್ಯನ ಬೆಳಕಿನಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ಅಂದರೆ ಕಣ್ಣಿಗೆ ಕಾಣತಕ್ಕಂಥ ಸೌಂದರ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸನ್ಲೈಟ್ ಅಂತ ಹೇಳ್ತಾರೆ ನೋಡಿ, ಸೂರ್ಯನ ಬೆಳಕೇನಿದೆ, ಸೂರ್ಯನ ಬಿಸಿಲೇನಿದೆ, ಇದರಲ್ಲಿನೇ ನಾವು ಸೌಂದರ್ಯವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೂರ್ಯನ ಬಿಸಿಲು ಎಷ್ಟೊಂದು ಪ್ರಖರವಾಗಿದೆ, ನಮಗೆ ಇಷ್ಟ ಆಗಲ್ಲ ಅಂತ ನಾವು ಅನ್ನೋಕ್ಕಾಗಲ್ಲ. ಯಾಕೆ ಅಂದರೆ ಈ ಸೂರ್ಯನ ಬಿಸಿಲಿದ್ರೆ ಮಾತ್ರ ಎಲ್ಲ ಗಿಡಗಳು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ, ಹೂವು ಹಣ್ಣುಗಳಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಜಗತ್ತು ನಡೆಯೋದಕ್ಕೆ ಈ ಸೂರ್ಯನ ಬಿಸಿಲು ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತದೆ. ಇಂಥ ಸೂರ್ಯನ ಬೆಳಕಿನಲ್ಲಿ ನಾವು ಸೌಂದರ್ಯವನ್ನು ನೋಡಬಹುದು, ಸೌಂದರ್ಯ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಕಾಣುತ್ತೆ ನೋಡಿ, ದ ಟ್ರೀಸ್, ಮರ ಗಿಡಗಳಲ್ಲಿ ಕಾಣಿಸುತ್ತೆ. ಹಚ್ಚ ಹಸಿರಾಗಿ ಬೆಳೆದು ನಿಂತಿರ್ತಕ್ಕಂಥ ಮರಗಳನ್ನು ನೋಡಿ ನಾವು ಸಂತೋಷ ಪಡಬೇಕು, ಅಲ್ಲಿ ಸೌಂದರ್ಯ ಅನ್ನೋದು ತುಂಬಿಕೊಂಡಿದೆ, ಅದನ್ನು ನಾವು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ದ ಬರ್ಡ್ಸ್, ಈ ಹಕ್ಕಿಗಳು ನೋಡಿ, ಈ ಹಕ್ಕಿಗಳು ಮರದಿಂದ ಮರಕ್ಕೆ ಹಾರ್ತಾ ಇರ್ತವೆ, ಕೂಗ್ತಾ ಇರ್ತವೆ. ಅವು ಹಾಡ್ತಕ್ಕಂಥ ಸೌಂಡ್ ಏನಿದೆ, ಆ ಸೌಂಡನ್ನು ಕೇಳ್ತಾ ಹಾರಾಡ್ತಕ್ಕಂಥ ಹಕ್ಕಿಗಳನ್ನು ನೋಡ್ತಾ ನಾವು ಸಂತೋಷವನ್ನು ಪಡಬೇಕು, ಅಲ್ಲಿಯೂ ಕೂಡ ಸೌಂದರ್ಯ ತುಂಬಿಕೊಂಡಿದೆ ಅಂತ ಹೇಳ್ತಿದ್ದಾರೆ. ಕಾರ್ನ್ ಗ್ರೋಯಿಂಗ್, ಕಾರ್ನ್ ಅಂತಂದರೆ ಜೋಳ, ಮೆಕ್ಕೆಜೋಳ ಅಂತಿರಲ್ಲ, ರೈತ ಬೆಳೆ ಬೆಳೀತಾ ಇರ್ತಾರಲ್ಲ, ಆ ಬೆಳೆ ಬೆಳೆದು ನಿಂತಿರುತ್ತಲ್ಲ, ತೆನೆ ಕಾಳು ತುಂಬಿಕೊಂಡು ನಿಂತಿರುತ್ತಲ್ಲ, ಆ ಸೌಂದರ್ಯ ನೋಡಿ ನಾವು ಅನುಭವಿಸ್ಬೇಕಾಗತ್ತೆ. ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಪೀಪಲ್, ಜನ ಸಂತೋಷದಿಂದ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಡ್ಯಾನ್ಸ್ ಮಾಡ್ತಾ ಇರ್ತಾರಂತೆ. ಯಾವಾಗ? ಫಾರ್ ದೇರ್ ಹಾರ್ವೆಸ್ಟ್. ಇಲ್ಲಿ ಹಾರ್ವೆಸ್ಟ್ ಅಂತಿದೆ ನೋಡಿ, ಅದು ಸುಗ್ಗಿ ಸಮಯ ಅಂತ ಕರಿತೀವಿ ಅಥವಾ ಸುಗ್ಗಿ ಅಂತ ಕರೀರಿ. ರೈತ ಕಷ್ಟಪಟ್ಟು ವರ್ಷ ಪೂರ್ತಿ ಕೆಲಸ ಮಾಡಿರ್ತಾನೆ, ಬೆಳೆ ಬೆಳೆದು ಅದೇನು ಫಸಲು ಕೊಡುತ್ತಲ್ಲ, ಅದನ್ನು ಕಟಾವು ಮಾಡ್ತಕ್ಕಂಥ ಸಮಯ ಏನು ಬರ್ತದಲ್ಲ, ಆ ಬೆಳೆದಿರ್ತಕ್ಕಂಥ ಬೆಳೆನ ನೋಡಿ ರೈತ ಸಂತೋಷದಿಂದ ನೃತ್ಯ ಮಾಡ್ತಾ ಇರ್ತಾನಲ್ಲ, ಸಂತೋಷ ಪಡ್ತಾ ಇರ್ತಾನಲ್ಲ, ಅದರಲ್ಲೂ ಕೂಡ ಸೌಂದರ್ಯ ತುಂಬಿಕೊಂಡಿದೆ. ಇದನ್ನೆಲ್ಲ ನಾವು ಕಣ್ಣಿಂದ ನೋಡಿ ಅನುಭವಿಸಬೇಕು ಅಂತ ಕವಿ ಹೇಳ್ತಾ ಇದ್ದಾನೆ. ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥ ಸೌಂದರ್ಯ ಈ ಪ್ರಕೃತಿನಲ್ಲಿ ತುಂಬಿಕೊಂಡಿದೆ. ಇಲ್ಲಿ ಕವಿ ಮರಗಿಡಗಳು, ಪಕ್ಷಿಗಳು, ಹಾರ್ವೆಸ್ಟ್ ಅಂತ ಮಾತ್ರ ಹೇಳ್ತಾನೆ, ಆದರೆ ಈ ಪ್ರತಿಯೊಂದರಲ್ಲೂ ಕೂಡ ಸೌಂದರ್ಯ ತುಂಬಿಕೊಂಡಿರೋದನ್ನು ನಮಗೆ ದೇವರು ಕಣ್ಣು ಕೊಟ್ಟಿದ್ದಾನೆ. ಅದರಿಂದ ನಾವು ನೋಡೋದ್ರ ಮೂಲಕ ಆ ಸೌಂದರ್ಯವನ್ನು ಅನುಭವಿಸಬೇಕು ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಸ್ಟಾಂಜಾದಲ್ಲಿ ಕವಿ ಹೇಳ್ತಾರೆ, ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್. ಹಗಲು ಹೊತ್ತಿನಲ್ಲಿ ಸೂರ್ಯನ ಬೆಳಕಿನಲ್ಲಿ ನಾವು ಸೌಂದರ್ಯವನ್ನು ನೋಡ್ತೀವಿ. ಸೂರ್ಯ ಮುಳುಗಾದ್ಮೇಲೆ, ಕತ್ಲೆ ಆದಮೇಲೆ ಈ ಸೌಂದರ್ಯವನ್ನು ನಾವು ಕಣ್ಣಿನಿಂದ ನೋಡೋಕ್ಕಾಗದೇ ಇದ್ರೂ ಕೂಡ ಕಿವಿಯಿಂದ ಕೇಳಿಸ್ಕೋಬಹುದು ಅಂತ ಹೇಳ್ತಾರೆ. ನಾವು ಕೇವಲ ಸೌಂದರ್ಯವನ್ನು ಕಣ್ಣಿನಿಂದ ಮಾತ್ರ ಕಾಣೋದಲ್ಲ, ಕಿವಿಗಳಿಂದಲೂ ಕೂಡ ನಾವು ಕೇಳಿಸ್ಕೋಬಹುದು ಅಂತ ಹೇಳ್ತಾರೆ. ಹಾಗಾದರೆ ಯಾವುದರಿಂದ ನಮಗೆ ಸೌಂದರ್ಯ ಅನ್ನೋದು ಕೇಳಿಸುತ್ತೆ, ಕಿವಿಗೆ ಬೀಳುತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ ನೋಡಿ. ವಿಂಡ್ ಸೈಯಿಂಗ್. ವಿಂಡ್ ಅಂತಂದರೆ ಗಾಳಿ, ಸೈಯಿಂಗ್ ಅಂತಂದರೆ ನಿಟ್ಟುಸಿರು ಬಿಡೋದು. ಆ್ಯಕ್ಚುಲಿ ಇದು ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ಗಾಳಿ ನಿಟ್ಟುಸಿರು ಬಿಡೋದು. ನಾವು ಮನುಷ್ಯರು ನಿಟ್ಟುಸಿರು ಬಿಡ್ತಾ ಇರ್ತೀವಿ. ಯಾವಾಗ ನಾವು ಟಯರ್ಡ್ ಆದರೆ, ಬೇಜಾರಾದರೆ
ಅಂತ ಹೇಳ್ತೀವಲ್ಲ, ಇದಕ್ಕೆ ನಿಟ್ಟುಸಿರು ಬಿಡೋದು ಅಂತ ಕರೀತಾರೆ. ಗಾಳಿ ನಿಟ್ಟುಸಿರು ಬಿಡೋದಂದ್ರೆ ಏನು? ಕತ್ಲಾಗಿರ್ತದೆ, ಗಾಳಿ ಬೀಸ್ತಾ ಇರ್ತದೆ, ಈ ಮರದ ರೆಂಬೆ ಕೊಂಬೆ ಎಲೆಗಳಲ್ಲಿ ದಾಟ್ಕೊಂಡು ಹೋಗ್ಬೇಕಾದ್ರೆ ಗಾಳಿ ಒಂದು ರೀತಿ ಸೌಂಡ್ ಮಾಡುತ್ತಲ್ಲ, ಆ ಸೌಂಡನ್ನು ಕೇಳೋದ್ರಲ್ಲಿ ನಾವು ಆನಂದ ಪಡಬೇಕು. ಅದರಲ್ಲೂ ಕೂಡ ಸೌಂದರ್ಯ ಇದೆ ಅಂತ ಕವಿ ಹೇಳ್ತಾ ಇದ್ದಾರೆ. ರೇನ್ ಫಾಲಿಂಗ್ ಅಂದರೆ ಮಳೆ ಬೀಳೋದು. ಹಗಲೊತ್ತಾದರೆ ಕಣ್ಣಿಗೆ ಕಾಣಿಸುತ್ತೆ, ಆದರೆ ರಾತ್ರಿ ಹೊತ್ತು ಕಣ್ಣಿಗೆ ಕಾಣಿಸಲ್ಲ. ಆದರೆ ರಾತ್ರಿ ಹೊತ್ತು ಮಳೆ ಬೀಳ್ತಕ್ಕಂಥ ಮಳೆ ಹನಿಯ ಸೌಂಡ್ ಇರ್ತದಲ್ಲ, ಆ ಸೌಂಡನ್ನು ಕೇಳಬೇಕು. ಅದರಲ್ಲೂ ಕೂಡ ಸೌಂದರ್ಯ ಇದೆ, ಅದನ್ನು ನಾವು ಕೇಳಿ ಆನಂದಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆರ್ ಎ ಸಿಂಗರ್ ಚಾಂಟಿಂಗ್ ಎನಿಥಿಂಗ್ ಅರ್ನೆಸ್ಟ್. ಯಾವುದೋ ಒಬ್ಬ ಹಾಡುಗಾರ, ಕಲಾಕಾರ, ಒಬ್ಬ ಸಂಗೀತಕಾರ ಚಾಂಟಿಂಗ್ ಅಂತಂದರೆ ಪಠನ ಮಾಡೋದು, ಹಾಡು ಹೇಳ್ತಾ ಇರ್ತಾನೆ. ಎನಿಥಿಂಗ್ ಅರ್ನೆಸ್ಟ್ ಅಂದರೆ ಸೀರಿಯಸ್ ಆಗಿ, ಭಾವಭರಿತವಾಗಿ ಭಾವಗೀತೆಗಳನ್ನೆಲ್ಲ, ಭಕ್ತಿಗೀತೆಗಳನ್ನೆಲ್ಲ ಹಾಡು ಹೇಳ್ತಾ ಇರ್ತಾರಲ್ಲ, ಅದನ್ನು ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ, ಕಿವಿಯಿಂದ ಕೇಳಿಸಿಕೊಂಡು ಕೂಡ ಆನಂದ ಪಡಬೇಕಾಗತ್ತೆ. ಇಲ್ಲಿ ಕಿವಿಯಿಂದ ಕೇಳಿಸ್ಕೊಳ್ತಕ್ಕಂಥ ಸೌಂದರ್ಯಗಳು ಯಾವುದ್ರಲ್ಲಿದೆ ಅಂತ ಹೇಳ್ತಾನೆ. ವಿಂಡ್ ಸೈಯಿಂಗ್, ಬೀಸ್ತಕ್ಕಂಥ ಗಾಳಿಯ ಸೌಂಡಲ್ಲಿದೆ. ರೇನ್ ಫಾಲಿಂಗ್, ಮಳೆ ಬೀಳ್ತಕ್ಕಂಥ ಹನಿ ಹನಿ ನೀರು ಬೀಳ್ತಕ್ಕಂಥ ಸೌಂಡ್ ಇದೆಯಲ್ಲ, ಅದರಲ್ಲಿ ಸೌಂದರ್ಯ ತುಂಬಿಕೊಂಡಿದೆ. ಹಾಗೆ ಯಾರೋ ದೂರದಲ್ಲಿ ಒಬ್ಬರು ಹಾಡು ಹೇಳ್ತಾ ಇರ್ತಾರೆ, ಭಾವಗೀತೆಗಳನ್ನು ಹೇಳ್ತಾ ಇದ್ದಾರೆ. ಆ ಹಾಡುಗಳನ್ನು ಕೇಳೋದ್ರ ಮೂಲಕ ಕೂಡ ನಾವು ಸೌಂದರ್ಯವನ್ನು ಅನುಭವಿಸಬೇಕು ಅಂತ ಹೇಳ್ತಾನೆ. ಇಲ್ಲಿ ಕವಿ ನೋಡಿ, ಕೇವಲ ಕಣ್ಣಿಗೆ ಕಾಣೋದು ಮಾತ್ರ ಸೌಂದರ್ಯ ಅಲ್ಲ, ಕಿವಿಗೆ ಕೇಳೋದು ಕೂಡ ಸೌಂದರ್ಯ ಅಂತ ಹೇಳ್ತಾನೆ. ಇದನ್ನು ಕೂಡ ನಾವು ಅನುಭವಿಸಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆ ಸ್ಟಾಂಜಾದಲ್ಲಿ ಕವಿ ಈ ಸೌಂದರ್ಯದ ಬಗ್ಗೆ ಏನು ಹೇಳ್ತಾನೆ ಅನ್ನೋದನ್ನು ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ಯಾಕೆ ಅಂದರೆ ಎಲ್ಲ ಕಡೆ ಸೌಂದರ್ಯ ತುಂಬಿಕೊಂಡಿದ್ರು ಕೂಡ ಮನುಷ್ಯನಿಗೆ ಅನುಭವಿಸೋದಕ್ಕೆ ಸಾಧ್ಯ ಆಗಲ್ಲ. ಎಲ್ಲದರಲ್ಲೂ ಕೂಡ ಸೌಂದರ್ಯ ಅವನಿಗೆ ಯಾಕೆ ಕಾಣಲ್ಲ ಅನ್ನೋದು ನಮಗಿಲ್ಲಿ ಅರ್ಥ ಆಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ಎಲ್ಲ ಜಗತ್ತಿನಲ್ಲಿ ಸೌಂದರ್ಯ ತುಂಬಿಕೊಂಡಿರೋ ಹಾಗೆ ಈ ಸೌಂದರ್ಯ, ಈ ಬ್ಯೂಟಿ ಅನ್ನೋದು ನಿನ್ನೊಳಗೂ ಕೂಡ ಇದೆ. ಅದು ನಮಗೆ ಗೊತ್ತು ಬಿಡಿ ಸರ್ ಅಂತ ಹೇಳ್ತೀವಿ. ಯಾಕೆಂದರೆ ನಾವು ಸುಂದರವಾಗಿ ಕಾಣೋದಕ್ಕೆ ಹೇರ್ ಸ್ಟೈಲ್ ಮಾಡ್ತೀವಿ, ಸುಂದರವಾಗಿ ಕಾಣೋದಕ್ಕೆ ಮುಖಕ್ಕೆ ಪೌಡ್ರು ಕ್ರೀಮ್ ಎಲ್ಲ ಹಾಕ್ಕೊಂಡಿರ್ತೀವಿ, ಸುಂದರವಾಗಿ ಕಾಣೋದಕ್ಕೆ ಚೆನ್ನಾಗಿರೋ ಡ್ರೆಸ್ ಹಾಕೋತೀವಿ, ಸುಂದರವಾಗಿ ಕಾಣೋದಕ್ಕೆ ಶೂಗಳನ್ನು ಹಾಕೋತೀವಿ, ಇದೆಲ್ಲ ಮಾಡ್ತೀವಿ. ಇದು ಸೌಂದರ್ಯ ಅಲ್ವಾ ಅಂತ ತಾವು ಕೇಳ್ಬೋದು. ಕೇವಲ ಈ ಬಾಹ್ಯ ಸೌಂದರ್ಯವನ್ನು ಮಾತ್ರ ನಾವು ಪರಿಗಣಿಸಬಾರ್ದು. ನಮ್ಮಲ್ಲಿ ಸೌಂದರ್ಯ ಎಲ್ಲೆಲ್ಲಿರುತ್ತೆ ಅಂತ ಕವಿ ಹೇಳ್ತಾರೆ ನೋಡಿ. ಗುಡ್ ಡೀಡ್ಸ್, ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸದಲ್ಲೂ ಕೂಡ ಸೌಂದರ್ಯ ಇದೆ. ಯಾರೋ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತೀರಾ, ದುಃಖದಲ್ಲಿದ್ದವರಿಗೆ ಸಮಾಧಾನ ಹೇಳ್ತೀರಲ್ಲ, ಇದು ಕೂಡ ಸೌಂದರ್ಯನೇ. ಹಾಗೆ ಹೇಳ್ತಾರೆ, ಹ್ಯಾಪಿ ಥಾಟ್ಸ್, ಈ ಆಲೋಚನೆಗಳು, ಈ ಥಾಟ್ಸ್ ಅಂತ ಕರಿತೀವಲ್ಲ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳು ಕೂಡ ಸುಂದರವಾಗಿರಬೇಕು. ಯಾವತ್ತೂ ಕೂಡ ನಾವು ಪಾಸಿಟಿವ್ ಥಾಟ್ಸ್ಗಳನ್ನ ಇಟ್ಕೊಂಡಿರಬೇಕು, ಒಳ್ಳೆಯ ಆಲೋಚನೆಗಳನ್ನು ಇಟ್ಕೊಂಡಿರಬೇಕು. ಯಾರ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳಿದ್ದಾವೆ ಅವರು ಮಾತ್ರ ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸೌಂದರ್ಯ ಇದೆ. ನಾವು ಆಲೋಚಿಸ್ತೀವಲ್ಲ, ಯೋಚನೆಗಳು ತಲೆಯಲ್ಲಿರ್ತಾವಲ್ಲ, ಅದರಲ್ಲೂ ಕೂಡ ಸೌಂದರ್ಯವಿರ್ತದೆ. ನಾವು ಚೆನ್ನಾಗಿ ನೋಡೋದಕ್ಕೆ ಕಂಡ್ರೆ ಸಾಕಾಗಲ್ಲ, ನಮ್ಮ ಮನಸ್ಸಲ್ಲೂ ಕೂಡ ಒಳ್ಳೆಯ ಭಾವನೆಗಳನ್ನು, ಒಳ್ಳೆಯ ಆಲೋಚನೆಗಳನ್ನ ತುಂಬಿಕೊಂಡಿರಬೇಕು. ಅದು ನಿಜವಾಗಿರ್ತಕ್ಕಂಥ ಸೌಂದರ್ಯ ಅಂತ ಹೇಳ್ತಾ ಇದ್ದಾರೆ. ದಟ್ ರಿಪೀಟ್ ದೆಮ್ಸೆಲ್ಸ್ ಇನ್ ಯುವರ್ ಡ್ರೀಮ್, ಇನ್ ಯುವರ್ ವರ್ಕ್. ಯಾರ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳಿದಾವೋ, ಯಾರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೋ, ದಟ್ ರಿಪೀಟ್ ದೆಮ್ಸೆಲ್ಸ್ ಇನ್ ಯುವರ್ ಡ್ರೀಮ್ಸ್, ಅವರ ಕನಸು ಮನಸ್ಸಿನಲ್ಲೂ ಕೂಡ ಒಳ್ಳೆಯದೇ ತುಂಬಿಕೊಂಡಿರ್ತದೆ. ಕೆಟ್ಟ ಮಾಡೋನ ಮನಸ್ಸಲ್ಲಿ ಕೆಟ್ಟ ಯೋಚನೆಗಳಿರೋ ಹಾಗೆ ಒಳ್ಳೆಯ ಕೆಲಸವನ್ನು ಯಾರು ಮಾಡ್ತಾರೋ ಅವ್ರ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳಿರ್ತವೆ. ಅವರ ಕನಸು ಮನಸ್ಸುಗಳಲ್ಲಿ ಕೂಡ ಈ ಒಳ್ಳೆಯತನ ಅನ್ನೋದೇ ತುಂಬಿಕೊಂಡಿರ್ತದೆ. ಇನ್ ಯುವರ್ ವರ್ಕ್, ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯತನ ಇದೆಯೋ, ಒಳ್ಳೆಯ ಆಲೋಚನೆಗಳಿದೆಯೋ, ನೀವು ಮಾಡ್ತಕ್ಕಂಥ ಕೆಲಸದಲ್ಲೂ ಕೂಡ ಒಳ್ಳೆಯತನ ಕಾಣುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇವನ್ ಇನ್ ಯುವರ್ ರೆಸ್ಟ್, ನೀವು ಆರಾಮಾಗಿ ರೆಸ್ಟ್ ಮಾಡಬೇಕಾದ್ರೂ ಕೂಡ, ವಿಶ್ರಾಂತಿ ತಗೋಬೇಕಾದ್ರೂ ಕೂಡ ಅದು ನಿಮಗೊಂಥರ ತೃಪ್ತಿ ಕೊಡುತ್ತೆ. ನನ್ನಿಂದ ಯಾರಿಗೂ ಕೆಟ್ಟದ್ದಾಗಲಿಲ್ವಲ್ಲ, ನನ್ನಿಂದ ಸಾಧ್ಯವಾದಷ್ಟು ಮತ್ತೊಬ್ಬರಿಗೆ ಸಹಾಯ ಮಾಡಿದ್ನಲ್ಲ, ಒಬ್ಬರಿಗೆ ಉಪಕಾರ ಆಯ್ತಲ್ಲ ಅನ್ನತಕ್ಕಂಥ ಭಾವನೆ ಮನಸ್ಸಿನಲ್ಲಿ ತುಂಬಿದಾಗ ನಮಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಏನೋ ಒಂಥರ ತೃಪ್ತಿ ಸಿಗುತ್ತೆ, ಜೀವನ ಸಾರ್ಥಕ ಆಯಿತು ಅಂತ ಅನ್ಸುತ್ತಲ್ಲ, ಇದು ಕೂಡ ಸೌಂದರ್ಯನೇ. ನೆನ್ಪಿಟ್ಕೊಂಬಿಡಿ, ಈ ಸೌಂದರ್ಯ ಅನ್ನುವಂಥದ್ದು ಕೇವಲ ಬಾಹ್ಯ ಗೋಚರವಾಗಿರೋದಲ್ಲ. ನಿಮ್ಮ ಮುಖ ಇರ್ಬೋದು, ನಿಮ್ಮ ಹೇರ್ ಸ್ಟೈಲ್ ಇರ್ಬೋದು, ನಿಮ್ಮ ಡ್ರೆಸ್ ಇರ್ಬೋದು, ಕೇವಲ ಇವುಗಳಿಂದ ಮಾತ್ರ ಸುಂದರವಾಗಿ ಕಾಣಿಸಲ್ಲ. ಅವನು ಮಾಡ್ತಕ್ಕಂಥ ಕೆಲಸ, ಅವನ ಮನಸ್ಸು, ಅವನ ಆಲೋಚನೆಗಳು ಕೂಡ ಸೌಂದರ್ಯದ ಭಾಗವಾಗಿರ್ತವೆ. ನೋಡೋಕೆ ನಾವು ಎಷ್ಟೇ ಚೆನ್ನಾಗಿದ್ರೂ ಕೂಡ ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ಅಥವಾ ಕೆಟ್ಟ ಆಲೋಚನೆಗಳಿದ್ರೆ ನಾವು ಸುಂದರವಾಗಿ ಕಾಣಿಸೋದಕ್ಕೆ ಸಾಧ್ಯ ಆಗಲ್ಲ. ಕವಿ ಇಲ್ಲಿ ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ ಅಂತಂದರೆ, ಯಾರ ಮನಸ್ಸಿನಲ್ಲಿ ಸೌಂದರ್ಯ ತುಂಬಿಕೊಂಡಿದೆ, ಯಾರ ಆಲೋಚನೆಗಳು ಸುಂದರವಾಗಿದೆ, ಅವರಿಗೆ ಹೊರಗಡೆ ಜಗತ್ತಲ್ಲೂ ಕೂಡ ಸೌಂದರ್ಯ ಅನ್ನೋದು ಕಾಣುತ್ತೆ ಅಂತ ಹೇಳ್ತಾರೆ. ಅಂದರೆ ಜಗತ್ತಿನಲ್ಲಿ ನಮಗೆ ಚೆನ್ನಾಗಿ ಕಾಣ್ತಾ ಇಲ್ಲ, ಎಲ್ಲ ಕೆಟ್ಟದ್ದೇ ಇದೆ ಅಂತಂದರೆ
ನಮ್ಮ ಮನಸ್ಸಿನಲ್ಲಿ ಕೆಟ್ಟದ್ದು ತುಂಬಿಕೊಂಡಿದೆ ಅಂತ. ನಮ್ಮ ಮನಸ್ಸನ್ನು ಹಸನು ಮಾಡ್ಕೋಬೇಕು ಅಲ್ವಾ. ನಾವು ಬರೀ ಬಾಹ್ಯ ಸೌಂದರ್ಯಕ್ಕೆ ಮಾತ್ರ ಬೆಲೆ ಕೊಟ್ಟರೆ ರೂಪವಿದ್ದರೇನು ಫಲ ಗುಣವಿಲ್ಲದನ್ನಕ್ಕ ಅಂತ ಹೇಳ್ತಾರೆ. ನಮಗೆ ಎಷ್ಟೇ ಸೌಂದರ್ಯ ಇದ್ರೆ ಏನು ಗುಣ ಅನ್ನೋದು ನಮಗಿಲ್ಲ ಅಂತಂದರೆ ಆ ಸೌಂದರ್ಯ ವ್ಯರ್ಥ ಅಂತ ಹೇಳ್ತಾರೆ. ಹಾಗೆ ನಾವು ಚೆನ್ನಾಗಿ ಕಾಣಬೇಕು ಅಂತಂದರೆ ಬರೀ ಹೊರಗಡೆ ಸೌಂದರ್ಯ ಮಾತ್ರ ಬೆಳೆಸ್ಕೊಳ್ಳೋದಲ್ಲ, ಒಳಗಡೆ ಕೂಡ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸ್ಕೊಳ್ಳಿ, ಒಳ್ಳೆಯ ಕೆಲಸ ಮಾಡಿ, ಆವಾಗ ನಿಮಗೂ ಕೂಡ ಒಂದು ತೃಪ್ತಿ ಸಿಗುತ್ತೆ. ಅದುವೇ ನಿಜವಾಗಿರ್ತಕ್ಕಂಥ ಸೌಂದರ್ಯ ಅಂತ ಕವಿಗಳಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಪುಟ್ಟದಾಗಿರ್ತಕ್ಕಂಥ ಪೋಯಮಲ್ಲಿ ಕವಿಗಳು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಈ ದೇವರಿಂದ ಸೃಷ್ಟಿಯಾದ ಜಗತ್ತಿನಲ್ಲಿ, ಈ ಪ್ರಕೃತಿನಲ್ಲಿ ಎಲ್ಲದರಲ್ಲೂ ಕೂಡ ಸೌಂದರ್ಯ ತುಂಬಿಕೊಂಡಿದೆ. ಅದನ್ನು ನೋಡಿ ಅನುಭವಿಸಬೇಕು ಅಂತಾನೆ ದೇವರು ನಮಗೆ ಕಣ್ಣನ್ನು ಕೊಟ್ಟಿದ್ದಾನೆ, ಕಿವಿನ ಕೊಟ್ಟಿದ್ದಾನೆ. ಅವುಗಳ ಮೂಲಕ ಸೌಂದರ್ಯವನ್ನು ಅನುಭವಿಸೋದಷ್ಟೇ ಅಲ್ಲದೆ ನಮ್ಮಲ್ಲಿ ಕೂಡ ಸೌಂದರ್ಯವನ್ನು ತುಂಬಿಸ್ಕೋಬೇಕಾಗುತ್ತೆ. ನಮ್ಮಲ್ಲಿ ಸೌಂದರ್ಯ ಹೇಗೆ ತುಂಬುತ್ತೆ ಅಂತಂದರೆ ಒಳ್ಳೆಯ ಕೆಲಸ, ಒಳ್ಳೆಯ ಆಲೋಚನೆಗಳನ್ನು ಬೆಳೆಸ್ಕೋಬೇಕು. ಅದು ನಿಜವಾಗಿರ್ತಕ್ಕಂಥ ಸೌಂದರ್ಯ ಅಂತ ಹೇಳ್ತಾನೆ. ಈ ಪೋಯಮ್ ತುಂಬ ಸಿಂಪಲ್ ಆಗಿದೆ, ತುಂಬ ಚಿಕ್ಕದಾಗಿದೆ, ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ತಾವೆಲ್ಲರೂ ಕೂಡ ಇದನ್ನು ಓದ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.